Hi friends, so welcome to my YouTube channel. ಸೊ ಇವಾಗ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಸನ್ನು ಮಾಡಿದ್ದೆ, ಸೊ ಅದನ್ನು ಕೂಡ ನೀವು ನೋಡ್ತಾ ಬರ್ತಾ ಇದ್ದೀರಾ. ಮತ್ತು ಒಂದು ವಿಡಿಯೋನ ನಾನು ಯೋಗ ಬಗ್ಗೆ ಮಾಡಿದ್ದೆ, ಅದು ಹಾಫ್ ಆಗಿತ್ತು, ಸೊ ಇನ್ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ವಿತ್ ದ ಸೊ ದಟ್ ಯೋಗದ ಬಗ್ಗೆ ಉಪಯೋಗ. ಸೊ ನಾನು ಹೇಳ್ತಾ ಇದ್ದೆ ಯೋಗದ ಪ್ರಾಮುಖ್ಯತೆ ಏನೇನು ಆಗ್ಬೋದು, ಸೊ ಹೌ ಇಟ್ ವಿಲ್ ಹೆಲ್ಪ್ ಫಾರ್ ದ ಪೀಪಲ್. ಮತ್ತು ಅದಕ್ಕಿಂತ ಮುಂಚೆ ನಾನು ಒಂದು ಕೇಳ್ಕೊಬೇಕಂತ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಸೊ ಇದು ಯಾಕಂತ ನನಗೆ ಐ ಡೋಂಟ್ ನೋ ದಟ್ ಎಕ್ಸಾಕ್ಟ್ ಕಾಸ್ ಅಥವಾ ಎಕ್ಸಾಕ್ಟ್ ರೀಸನ್ ಏನಂತ ಗೊತ್ತಾಗ್ತಾಯಿಲ್ಲ. ಸೊ ಏನಾದರೂ ನಿಮ್ಗೆ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ರಿಗಾರ್ಡಿಂಗ್ ಮೈ ವಿಡಿಯೋ, ಸೊ ಯು ಕ್ಯಾನ್ ಕಮೆಂಟ್. ಸೊ ದ್ಯಾಟ್ಸ್ ವೈ ಸೊ ಇಷ್ಟು ಹೇಳಿ ನಾನು ಮುಂದೆ ಹೋಗ್ತೀನಿ ಇವಾಗ. ಸೊ ಮೇನ್ಲಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಸೊ ಐ ಟೋಲ್ಡ್ ಅಬೌಟ್ ದಟ್ ಮೇನ್ಲಿ ಪ್ರೀವಿಯಸ್ ದೇಹದ ಸರಿಯಾದ ಭಂಗಿಯನ್ನು ಇಡುತ್ತದೆ. ಮೀನ್ಸ್ ಇಟ್ ವಿಲ್ ಕರೆಕ್ಟ್ ದ ಅಲೈನ್ಮೆಂಟ್ ಪೊಸಿಷನ್ ಆಫ್ ಅ ಬಾಡಿ. ಸೊ ಯೋಗ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಬಾಡಿ ಕರೆಕ್ಟಾಗಿ ಪೊಶ್ಚರ್ ಮೀನ್ಸ್ ಆಲ್ ಬೆನ್ ಬಾಗೋದಾಗಲಿ ಅಥವಾ ಸೊ ಇದೆಲ್ಲ ಏನಾಗಲ್ಲ. ಸೊ ಯೋಗ ಮಾಡೋದ್ರಿಂದ ಸೊ ಆಗಲ್ಲ. ದೆನ್ ನೆಕ್ಸ್ಟು ಯೋಗದ ಪ್ರಾಮುಖ್ಯತೆ 7ನೇದು. ಸೊ ದಟ್ 7th ಒನ್, ಯೋಗ ಸುಲಭವಾಗಿ ನಿರ್ವಹಿಸಬಹುದು. ಸೊ ಯು ಕ್ಯಾನ್ ಈಸಿಲಿ ಪ್ರಾಕ್ಟೀಸ್ ಯೋಗ. ದೆನ್ ನೆಕ್ಸ್ಟು, ಇಂದಿನ ವೇಗದ ಜೀವನದಲ್ಲಿ ಪ್ರತಿಯೊಬ್ಬರು ತುಂಬ ಕಾರ್ಯನಿರತರಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ಸ್ವಂತಕ್ಕಾಗಿ ಯಾವುದೇ ಸಮಯ ಉಳಿದಿಲ್ಲ. ಸೊ ಇವಾಗ ದೇ ಆರ್ ಮೂವಿಂಗ್ ಫಾಸ್ಟ್ ಟುವರ್ಡ್ಸ್ ದ ಬಿಹೈಂಡ್ ದಟ್ ಫಾಸ್ಟ್ ಅಂಡ್ ಡೆವಲಪಿಂಗ್ ಕಂಟ್ರಿ. ಸೊ ಇಟ್ ಈಸ್ ಡೆವಲಪಿಂಗ್ ಕಂಟ್ರಿ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ, ಸೊ ದೇ ಆರ್ ನಾಟ್ ಪ್ರಾಕ್ಟೀಸಿಂಗ್ ಯೋಗ. ಸಮ್ ಆಫ್ ದಿ ಪೀಪಲ್, ಸೊ ದೇ ಆರ್ ನಾಟ್ ಪ್ರಾಕ್ಟೀಸಿಂಗ್, ಸೊ ದೇ ವಿಲ್ ಗೋ ಫಾರ್ ಬಿಹೈಂಡ್ ಮನಿ. ಆ್ಯಂಡ್ ಯೋಗಾಭ್ಯಾಸ ಮಾಡುವುದರಿಂದ ಇತರರಿಗೆ ಹೆಚ್ಚಿನ ಹಣ ಮತ್ತು ಸಮಯ ಬೇಕಾಗುತ್ತದೆ. ಅಲ್ಲಿ ಕೇವಲ ಒಂದು ಸಣ್ಣ ಸ್ಥಳಾವಕಾಶ ಬೇಕಾಗುತ್ತದೆ. ಸೊ ಏನಪ್ಪ ಅಂತಂದರೆ, ಯೋಗಾಭ್ಯಾಸ ಮಾಡೋದ್ರಿಂದ ಇತರರಿಗೆ ಹೆಚ್ಚಿನ ಹಣ ಮತ್ತು ಸಮಯ ಬೇಕಾಗುತ್ತದೆ. ಸೊ ನೀವು ಟೈಮನ್ನು ಕೊಡಬೇಕು ಇದಕ್ಕೆ, ಮಾರ್ನಿಂಗು ಅಥವಾ ಈವ್ನಿಂಗ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಮಾರ್ನಿಂಗ್ ಮಾಡೋದ್ರಿಂದ ಇಟ್ ವಿಲ್ ಬಿ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಮಾರ್ನಿಂಗ್ 1 hour ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ದಿಸ್ ಯೋಗ ಮೀನ್ಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಬಾಡಿ. ಸೊ ದೆನ್ ಇಟ್ ನೋ ನೀಡ್ ಆಫ್ ದಟ್ ಮನಿ ಆರ್ ನಥಿಂಗ್. ಸೊ ಓನ್ಲಿ ಒನ್ ಸ್ಪೇಸ್, ಸ್ವಲ್ಪ ಸ್ಪೇಸ್ ಇದ್ದು, ಸೊ ಅದರಲ್ಲೇ ಕೂಡ ನೀವು ಏನು ಅಂತಂದರೆ ಓಪನ್ ಸ್ಪೇಸಲ್ಲಿ ನೀವು ಮಾಡೋದ್ರಿಂದ ಇದು ಒಳ್ಳೆಯದು. ಸೊ ಏನಪ್ಪ ಅಂತಂದರೆ, ಸೊ ಪ್ರಶಾಂತವಾದ ಸ್ಥಳದಲ್ಲಿ ಹೋಗಿ ನೀವು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಯುವರ್ ಮೈಂಡ್ ಇಟ್ ವಿಲ್ ಬಿ ವೆರಿ ಫ್ರೀ ಆ್ಯಂಡ್ ಇಟ್ ವಿಲ್ ಸ್ಟ್ರೆಸ್ಸನ್ನು ಕೂಡ ರಿಲೀಫ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟು, ಯೋಗ ಮಾಡೋದ್ರಿಂದ ಆಧ್ಯಾತ್ಮಿಕ ಅಭಿವೃದ್ಧಿ ಆಗುತ್ತೆ. ಸೊ ದ್ಯಾಟ್ ಈಸ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇಟ್ ವಿಲ್ ಆಕರ್. ಮೇನ್ಲಿ ಯೋಗದ ವ್ಯಾಯಾಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಬಹುದು. ಸೊ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್ ವಿತ್ ಡೂಯಿಂಗ್ ಯೋಗ ಮತ್ತು ಆಧ್ಯಾತ್ಮಿಕ ಎತ್ತರದ ಕಡೆಗೆ ಚಲಿಸಬಹುದು. ಮೀನ್ಸ್ ಯು ವಿಲ್ ಗೋ ಟುವರ್ಡ್ಸ್ ದ ಸ್ಪಿರಿಚುವಾಲಿಟಿ. ದೆನ್ನು ಯಾವ್ಯಾವಪ್ಪ ಅಂತಂದರೆ ಪದ್ಮಾಸನ, ಸಿದ್ಧಾಸನ. ಸೊ ದೀಸ್ 2 ಯೋಗಾಸ್ ಆರ್ ಹೆಲ್ಪ್ಫುಲ್ ಫಾರ್ ದಿ ಸೊ ಧ್ಯಾನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ನಿಮ್ಮ ಮೆಂಟಲ್ ಎಬಿಲಿಟಿಯನ್ನು ಸೊ ಅಥವಾ ಸ್ಪಿರಿಚುವಲ್ ಡೆವಲಪ್ಮೆಂಟನ್ನು ಹೆಚ್ಚು ಮಾಡುತ್ತೆ. ದೆನ್ ನೆಕ್ಸ್ಟು ಆಧ್ಯಾತ್ಮಿಕ ಬೆಳವಣಿಗೆಗೂ ಪ್ರಾಣಾಯಾಮ ಉಪಯುಕ್ತ. ಸೊ ಆಧ್ಯಾತ್ಮಿಕ ಮೀನ್ಸ್ ಇವಾಗ ದೇವರ ಬಗ್ಗೆ ಪ್ರಾರ್ಥನೆ ಆಗಿರ್ಬೋದು. ಸೊ ಇದರ ಏನಾಗುತ್ತಪ್ಪ ಅಂತಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಸೊ ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ದ ಮೇನ್. ದೆನ್ ನೆಕ್ಸ್ಟು 9ನೇದು, ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಸೊ ನಮ್ಯತೆ ಅಂತಂದರೆ ಹೊಂದಿಕೊಳ್ಳುವಿಕೆ ಬಹಳ ಮಹತ್ವದಾಗಿದೆ. ಮೀನ್ಸ್ ಹೌ ಯು ಹ್ಯಾವ್ ಟು ಕೋಆಪ್ರೇಟ್ ವಿತ್ ಈಚ್ ಅದರ್. ಸೊ ಇವಾಗ ನೆರೆಹೊರೆಯವರಾಗಿರ್ಬೋದು ಅಥವಾ ಸೊ ನಿಮ್ಮ ನೇಬರ್ಸ್ ಜೊತೆಗೆ ಯಾವ ರೀತಿ ನೀವು ಕಮ್ಯುನಿಕೇಟ್ ಮಾಡಬೇಕು. ಸೊ ಇದನ್ನು ಒಂದು ಸ್ವಲ್ಪ ಏನಾಗುತ್ತಪ್ಪ ಅಂತಂದರೆ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಸೋಷಿಯಲ್ ಇನ್ವಾಲ್ವ್ಮೆಂಟ್. ದೆನ್ ಹೊಂದಿಕೊಳ್ಳುವಿಕೆ ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಇದು ದೇಹದ ಚಲನೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಸಹಾಯವಾಗುತ್ತದೆ. ಸೊ ಯು ಕ್ಯಾನ್ ಮೀನ್ಸ್ ಸಮ್ ಆಫ್ ದಿ ಪೀಪಲ್ ದೇ ವಿಲ್ ಟೆಲ್. ಸೊ ಇವಾಗ ಒಬ್ಬೊಬ್ಬರು ಏನು ಹೇಳ್ತಾರಪ್ಪ ಅಂತಂದರೆ, ಸೊ ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ನೀವು ಫೇಸ್ ಮಾಡಬೇಕು. ದೆನ್ ನೆಕ್ಸ್ಟು ಸೊಸೈಟಿ ಜೊತೆಗೆ ಸೊ ಯು ಹ್ಯಾವ್ ಟು ಮಿಂಗಲ್ ವಿತ್ ಈಚ್ ಅದರ್ ಆ್ಯಂಡ್ ಯು ಹ್ಯಾವ್ ಟು ಗೋ. ಸೊ ಒಬ್ಬರೇ ಇದ್ರಪ್ಪ ಅಂತಂದರೆ ಯು ವಿಲ್ ಬಿ ಕಾಲ್ ಇಟ್ ಆ್ಯಸ್ ಅ ಸೊ ಸೈಕ್ಯಾಟ್ರಿಕ್ ಪೇಷಂಟ್ ಅಂತ ಕರೀತಾರೆ. ಸೊ ದೆನ್ ನೆಕ್ಸ್ಟು ಸ್ನಾಯುಗಳನ್ನು ಹೆಚ್ಚು
ಹೊಂದಿಕೊಳ್ಳುತ್ತವೆ ಮತ್ತು ಕ್ರೀಡೆಗಳು ಮತ್ತು ಇತರ ಗಾಯಗಳನ್ನು ತಡೆಯುತ್ತದೆ. ಸೊ ನೀವು ಯೋಗ ಮಾಡೋದ್ರಿಂದ if you are practicing a yoga, so it will prevent the joint pain and it will develop your bones. Then next ಕ್ರೀಡೆ ಸ್ಪೋರ್ಟ್ಸ್ ಇಂಜುರೀಸ್ ಏನಾದರೂ ಇತ್ತಪ್ಪ ಅಂತಂದರೆ ಇಟ್ ವಿಲ್ ಪ್ರಿವೆಂಟ್. ಚಕ್ರಾಸನ, ಧನುರಾಸನ, ಹಲಾಸನ, ಭುಜಂಗಾಸನ ಮುಂತಾದವು ದೇಹದ ನಮ್ಯತೆಯನ್ನು ಹೆಚ್ಚಿಸುವಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ. ಸೊ ಇವು ಯಾವ್ಯಾವ ಆಸನಗಳು ಬರ್ತಾವಲ್ಲ, ಸೊ ಅದೊಂದು ನಿಮಗೂ ವಿಡಿಯೋವನ್ನು ಮಾಡಿ ತೋರಿಸ್ತೀನಿ ನಾನು. ಸೊ ಇವಾಗ ಜಸ್ಟ್ ಏನಪ್ಪ ಅಂತಂದರೆ ಯೋಗ ಮಾಡೋದ್ರಿಂದ ಉಪಯೋಗ ಏನೇನಾಗುತ್ತೆ ಅಂತ ನೀವು ನೋಡಿ. ಸೊ ಚಕ್ರಾಸನ ಅಂದರೆ ಯಾವ ರೀತಿ ಇರುತ್ತೆ, ಧನುರಾಸನ, ಹಲಾಸನ, ಭುಜಂಗಾಸನ, ಸೊ ಇವೆಲ್ಲ ಆಸನಗಳ ಬಗ್ಗೆ ಐ ವಿಲ್ ಡೂ ಅ ವಿಡಿಯೋ. ಸೊ ದೆನ್ ನೆಕ್ಸ್ಟು 10ನೇದು ದಟ್ ಇಸ್ 10th ಒನ್, ಬೊಜ್ಜನ್ನು ಕಡಿಮೆ ಮಾಡೋದು. ಮೀನ್ಸ್ ಇಟ್ ವಿಲ್ ರೆಡ್ಯೂಸ್ ದ ಫ್ಯಾಟ್. ಸೊ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ಅ ಯೋಗ ಮೀನ್ಸ್ ಸೊ ದ್ಯಾಟ್ ಇಟ್ ವಿಲ್ ರೆಡ್ಯೂಸ್ ಯುವರ್ ಫ್ಯಾಟ್. ಈಗಿನ ದಿನಗಳಲ್ಲಿ ತುಂಬ ಸಾಮಾನ್ಯ ಸಮಸ್ಯೆ ಇವಾಗ ಫ್ಯಾಟ್ ಅನ್ನೋದು. ಸೊ ಇಟ್ ವಿಲ್ ಬಿ ವೆರಿ ಕಾಮನ್ ಒಬೆಸಿಟಿ. ಸೊ ಒಬೆಸಿಟಿ ಇಸ್ ಅ ಕಾಮನ್ ಡಿಸಾರ್ಡರ್ ಮೇನ್ಲಿ ಯು ಕ್ಯಾನ್ ಸೀನ್ ಇನ್ ನಾವು ರೀಸೆಂಟ್ ದಟ್ ಇಂಡಿವಿಜುವಲ್ಸ್. ದೆನ್ ನೆಕ್ಸ್ಟು ಪ್ರಾಣಾಯಾಮ ಮತ್ತು ಪ್ರಾಣಾಯಾಮ ಆಸನಗಳಂತಹ ನಿಯಮಿತ ಯೋಗ ವ್ಯಾಯಾಮವು ಸ್ಥೂಲಕಾಯತೆ ಒಬೆಸಿಟಿ ಅಂತಂದರೆ ಸ್ಥೂಲ ಕಾಯಿಲೆ ಅಂತ ಕರಿತೀವಿ. ಸೊ ಸ್ಥೂಲಕಾಯತೆಯು ಮಾನಸಿಕ ಒತ್ತಡ ಮತ್ತು ಉದ್ವೇಗದಿಂದಲೂ ಉಂಟಾಗುತ್ತದೆ ಎಂದು ಸಂಶೋಧನಾ ಅಧ್ಯಯನಗಳು ತಿಳಿಸಿವೆ. ಮೀನ್ಸ್ ಇದು ಒಬೆಸಿಟಿ ಬರೋದು ಯಾವ ಕಾರಣದಿಂದ ಅಂತಂದರೆ ಸೊ ಯು ಆರ್ ಅಂಡರ್ ಮೆಂಟಲ್ ಸ್ಟ್ರೆಸ್. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ದಿಸ್ ರಿಸರ್ಚ್ ಟೋಲ್ಡ್ ದ್ಯಾಟ್ ಒಬೆಸಿಟಿ ಈಸ್ ಫ್ರಮ್ ದಟ್ ಈಸ್ ಮೇನ್ಲಿ ಮೆಂಟಲ್ ಡಿಸಾರ್ಡರ್ ಆರ್ ದ ಮೆಂಟಲ್ ಸ್ಟ್ರೆಸ್. ದೆನ್ ನೆಕ್ಸ್ಟು ಧ್ಯಾನದ ಆಸನಗಳನ್ನು ಪರಿಹಾರವಾಗಿದೆ ಈ ಸ್ಥಿತಿ. ಸೊ ನಿಮ್ಗೆ ಯೋಗ ಮಾಡೋದ್ರಿಂದ ಸೊ ಬೊಜ್ಜನ್ನು ಕೂಡ ನೀವು ಕಡಿಮೆ ಮಾಡ್ಕೋಬೋದು. ದೆನ್ ನೆಕ್ಸ್ಟು ಆರೋಗ್ಯ ಇಟ್ ವಿಲ್ ಇಂಪ್ರೂವ್ ಯುವರ್ ಹೆಲ್ತ್. ಆರೋಗ್ಯವನ್ನು ಸುಧಾರಿಸುತ್ತದೆ. ಮೇನ್ಲಿ ಯೋಗ ನಮ್ಮ ಆರೋಗ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ಸುಧಾರಿಸುತ್ತದೆ. ಇಟ್ ವಿಲ್ ರಿಲೀಫ್ ಆಲ್ ದ ಡಿಸೀಸಸ್ ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ಯುವರ್ ಹೆಲ್ತ್. ದೆನ್ ನೆಕ್ಸ್ಟು ಸ್ನಾಯುಗಳನ್ನು ಹೆಚ್ಚು ಬಲಪಡಿಸುತ್ತದೆ. ಸ್ನಾಯುಗಳು ಮೀನ್ಸ್ ಬೋನ್ಸ್. ಇಟ್ ವಿಲ್ ಸ್ಟ್ರೆಂಥನ್ ಯುವರ್ ಬೋನ್ಸ್. ದೆನ್ ನೆಕ್ಸ್ಟು ದೇಹದ ವಿವಿಧ ವ್ಯವಸ್ಥೆಗಳಾದ ಉಸಿರಾಟ, ರಕ್ತ ಪರಿಚಲನೆ, ನರ ವಿಸರ್ಜನೆ ಇತ್ಯಾದಿಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಮೇನ್ಲಿ ರೆಸ್ಪಿರೇಷನ್, ದೆನ್ ಬ್ಲಡ್ ಸರ್ಕ್ಯುಲೇಷನ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ದೆನ್ ನೆಕ್ಸ್ಟ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ಇವಕ್ಕೆಲ್ಲ ಏನಾಗುತ್ತಪ್ಪ ಅಂತಂದರೆ ಇಟ್ ವಿಲ್ ಇಂಪ್ರೂವ್. ಸೊ ಯಾವುದಾದ್ರೂ ಡಿಸೀಸ್ ಇದ್ದರೂ ಕೂಡ ಯೋಗ ಮಾಡೋದ್ರಿಂದ ಇಟ್ ವಿಲ್ ಪ್ರಿವೆಂಟ್. ದೆನ್ ನೆಕ್ಸ್ಟು ನೈತಿಕ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ. ಸೊ ಇವಾಗ ನೀವು ಇಂದಿನ ಜೀವನದಲ್ಲಿ ಯೋಗ ಮಾನವನಿಗೆ ಬಹಳ ಮುಖ್ಯವಾಗಿದೆ. ಸೊ ನವಡೇಸ್ ಯೋಗ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಇವಾಗ ಇಫ್ ಯು ಗೋ ಫಾರ್ ಸಮ್ ಆಫ್ ದಿ ಮಲ್ಟಿ ನ್ಯಾಷನಲ್ ಕಂಟ್ರೀಸ್ ಆರ್ ಮಲ್ಟಿ ಇಂಡಸ್ಟ್ರಿ ಕಂಟ್ರೀಸ್. ಸೊ ಮಲ್ಟಿ ಇಂಡಸ್ಟ್ರಿ ಕಂಪ್ನಿದಲ್ಲಿ ಏನಪ್ಪ ಅಂತಂದರೆ ಸೊ ತಮ್ಮ ಬಟ್ಟಿಗೆ ತಾವು ಅಷ್ಟೇ ಇರೋದು. ದೇ ಆರ್ ನಾಟ್ ಮಿಂಗಲಿಂಗ್ ವಿತ್ ದ ಪೀಪಲ್. ಸೊ ದೇ ಆರ್ ಡೂಯಿಂಗ್ ವರ್ಕ್ ಆ್ಯಂಡ್ ದೇ ಆರ್ ಗೋಯಿಂಗ್. ಸೊ ದಟ್ ಸೊಸೈಟಲ್ ನೈತಿಕ ಮೌಲ್ಯ ಇದನ್ನು ಹೆಚ್ಚು ಮಾಡುತ್ತದೆ. ಅಷ್ಟಾಂಗ ಯೋಗ ಮೊದಲ 2 ಹಂತಗಳನ್ನು ಅನುಸರಿಸುವ ಮೂಲಕ ಯಮ ಮತ್ತು ನಿಯಮ, ಅಹಿಂಸಾ, ಸತ್ಯ, ಅಸ್ಥೇಯ, ಸಂತೋಷ, ತಪ ಇತ್ಯಾದಿ ಈ ಮೌಲ್ಯಗಳನ್ನು ವರ್ಧಿಸುತ್ತದೆ. ಸೊ ಇವಾಗ ನೀವು ಏನಪ್ಪ ಅಂತಂದರೆ ನೀವು ಯೋಗ ಮಾಡೋದ್ರಿಂದ ಯು ವಿಲ್ ಬಿ ಏನಪ್ಪ ಅಂತಂದರೆ ವಾಟ್ ಯು ವಿಲ್ ಕಾಲ್ ಗಾಂಧೀಜಿ. ಸೊ ದೇ ಫಾಲೋಡ್ ಅಹಿಂಸೆ. ದಟ್ ಈಸ್ ಮೇನ್ಲಿ ಯಾರನ್ನ ಕೊಲ್ಲದೆ ಅಥವಾ ಯಾರಿಗೆ ಹಾರ್ಮ್ ಮಾಡದೆ ಸೊ ನೀವು ಬದುಕೋದು ಯಾವ ರೀತಿ. ಸೊ ಇಟ್ ವಿಲ್ ಗಿವ್ಸ್. ಆ್ಯಂಡ್ ಸತ್ಯ ಮೀನ್ಸ್ ಯು ಹ್ಯಾವ್ ಟು ಟೆಲ್ ಅ ಟ್ರುತ್. ಸೊ ದಟ್ ಆಲ್ ಇಟ್ ವಿಲ್ ಇಂಪ್ರೂವ್ ಬೈ ಯುವರ್ ಯೋಗ ಪ್ರಾಕ್ಟೀಸಿಂಗ್. ದೆನ್ ನೆಕ್ಸ್ಟು ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಪರಿಪೂರ್ಣ ಆರೋಗ್ಯವನ್ನು ಪಡೆಯಬಹುದು ಮತ್ತು ಸಂತೃಪ್ತ ಜೀವನವನ್ನು ನಡೆಸಬಹುದು. ಸೊ ಪ್ರತಿದಿನ ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಅ ಯೋಗ ಡೈಲಿ ಮೀನ್ಸ್ ಸೊ ಇಟ್ ವಿಲ್ ಇಂಪ್ರೂವ್ ಯುವರ್ ಹೆಲ್ತ್ and it will maintain the good health and as well as your life also it will be go in a good way. So idistu ಏನಪ್ಪ ಅಂತಂದರೆ about importance of yoga. Then next video I will tell about what are all the asanas. So ಆಸನಗಳ ಯಾವ್ಯಾವ ಬರುತ್ತೆ. ಆಲ್ರೆಡಿ I told that ಚಕ್ರಾಸನ, ವಜ್ರಾಸನ. ಸೊ ದೆನ್ ನೆಕ್ಸ್ಟು ಪ್ರಾಣಾಯಾಮ,
ಸೂರ್ಯ ನಮಸ್ಕಾರ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಒಂದೊಂದಾಗಿ ಐ ವಿಲ್ ಟೆಲ್. ಆ್ಯಂಡ್ ಅದನ್ನು ಫೋಟೋಸ್ ವೀಡಿಯೋಸಲ್ಲಿ ಕೂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸೊ ವಿಲ್ ಟೆಲ್ ದ್ಯಾಟ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ದೆನ್ ನೆಕ್ಸ್ಟು ಏನಪ್ಪ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ನಿಮ್ಗೇನಾದರೂ ಡಿಫಿಕಲ್ಟಿ ಅಥವಾ ಯು ಆರ್ ಹ್ಯಾವಿಂಗ್ ದಟ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂತಂತಂದರೆ ಹೇಳಿ. ಸೊ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್. ಸೊ ನೀವು ಹೇಳಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಹೋದ್ರಪ್ಪ ಅಂತಂದರೆ ಸೊ ಇಟ್ ವಿಲ್ ಬಿ ಮೀನ್ಸ್ ಏನು ನನ್ನ ವೀಡಿಯೋಸು ಅಥವಾ ನಾನು ಕಂಟೆಂಟ್ ಕೊಡೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನೀವೇ ಹೇಳಿ ಯಾವ ಥರ ಕಂಟೆಂಟನ್ನು ನಾನು ಕೊಡಬೇಕು ಅಂತ. ಸೊ ಐ ವಿಲ್ ಗಿವ್. ಓಕೆ, ಥ್ಯಾಂಕ್ ಯು ಸೋ ಮಚ್.